ಇನ್ನು ನೀರಿಲ್ಲದ ಹೊತ್ತಲೇ ಬೆಂಗಳೂರಿಗರು ಮತ್ತೊಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕಾಲರಾ ಸಂಖ್ಯೆ ಏರಿಕೆ ಆಗ್ತಾ ಇದ್ದು ಬೆಂಗಳೂರೊಂದರಲ್ಲೇ 9 ಕೇಸ್ಗಳು ಪತ್ತೆಯಾಗಿದೆ. ಮತ್ತೊಂದು ಕಡೆ ಮೆಡಿಕಲ್ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಅನ್ನ ತೊರಿತಾ ಇದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ರಾಜ್ಯದಲ್ಲಿ ಹೆಚ್ಚಾಗ್ತಿದೆ ಕಾಲರಾ. ಎಚ್ಚರ ಎಚ್ಚರ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 10ಕ್ಕೆ ಏರಿಕೆ. ಕಾಲರಾ ಸ್ವಲ್ಪ ಯಾಮಾರಿದ್ರೂ ಪ್ರಾಣವನ್ನೇ ತೆಗೆದು ಬಿಡೋ ಕಾಯಿಲೆ. ಅಶುದ್ಧ ನೀರಿನಿಂದಲೇ ಒಕ್ಕರಿಸೋ ಇದೇ ಕಾಯಿಲೆ ರಾಜ್ಯದಲ್ಲಿ ಮತ್ತೆ ಅಬ್ಬರಿಸ್ತಿದೆ. ಅದರಲ್ಲೂ ಬೆಂಗಳೂರಿನಲ್ಲೇ ಕಾಲರಾ ಪ್ರಕರಣಗಳು ಹೆಚ್ಚಾಗ್ತಿವೆ. ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸಿವೆ ಅನ್ನೋದನ್ನ ನೋಡೋದಾದ್ರೆ, ರಾಜ್ಯ ರಾಜಧಾನಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಟ್ಟು 6 ಜನರಿಗೆ ಕಾಲರಾ ಇರೋದು ಗೊತ್ತಾಗಿದೆ. ಅದರಂತೆ ಬಿಬಿಎಂಪಿ ವ್ಯಾಪ್ತಿಯ 3 ಇದೇ ಕಾಯಿಲೆಗೆ ತುತ್ತಾಗಿ ಆಸ್ಪತ್ರೆ ಸೇರಿದ್ದಾರೆ. ಬೆಂಗಳೂರಿಗೆ ಹೊಂದಿಕೊಂಡಂತಿರೋ ರಾಮನಗರದಲ್ಲೂ ಒಬ್ಬರಿಗೆ ಕಾಲರಾ ಹೊಕ್ಕಿದೆ. ಹೀಗೆ ರಾಜ್ಯದಲ್ಲಿ 10 ಸಕ್ರಿಯ ಕೇಸುಗಳಿವೆ. ವಿದ್ಯಾರ್ಥಿನಿಗೆ ಕಾಲರಾ, ಹಾಸ್ಟೆಲ್ ಖಾಲಿ ಖಾಲಿ. ಬೆಂಗಳೂರಿನ ಬೊಮ್ಮನಹಳ್ಳಿ ವ್ಯಾಪ್ತಿಯ ಕಾರು ಚಾಲಕನಿಗೆ ಕಾಲರಾ ಪಾಸಿಟಿವ್ ಆಗಿರೋದು ದೃಢವಾಗಿದೆ. ವಾಂತಿ ಭೇದಿ ಹಿನ್ನೆಲೆ ಖಾಸಗಿ ಆಸ್ಪತ್ರೆಗೆ ಚಾಲಕ ದಾಖಲಾಗಿದ್ದ. ಈ ವೇಳೆ ಟೆಸ್ಟ್ ಮಾಡಿದಾಗ ಕಾಲರಾ ಇರೋದು ಗೊತ್ತಾಗಿದೆ. ಮತ್ತೊಂದೆಡೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿರೋ ಬಿಎಂಸಿ ಹಾಸ್ಟೆಲ್ನ 49 ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ರು. ಈ ಪೈಕಿ 2 ಕಾಲರಾ ಇರೋದು ಗೊತ್ತಾಗಿದೆ. ಕಾಲರಾ ರಿಪೋರ್ಟ್ ಬರ್ತಿದ್ದಂತೆ ಉಳಿದ ವಿದ್ಯಾರ್ಥಿನಿಯರು ಆತಂಕಗೊಂಡಿದ್ದಾರೆ. ಭಯಗೊಂಡು ಹಾಸ್ಟೆಲ್ ಖಾಲಿ ಮಾಡ್ತಿದ್ದಾರೆ. ಟ್ಯಾಂಕ್ ಕ್ಲೀನ್ ಮಾಡಲಿಲ್ಲ ಅಂದಿದ್ರು ಮಾಡಿದಂತ ಹೇಳಿದ್ರು. ಈಗ ಅವರು ಕರ್ನಾಟಕ ಸ್ಟೇಟ್ ವುಮೆನ್ ಕಮಿಷನ್ ಅವ್ರು ಬಂದಿದ್ರು. ಸೊ ಅವ್ರು ಚೆಕ್ ಮಾಡಿದಾಗ ಅವರು ಕ್ಲೀನಿಂಗ್ ಏನು ಮಾಡಿರಲೇ ಇತ್ತು. ಮೊನ್ನೆಯಿಂದ ಸ್ವಲ್ಪ ಕಂಪ್ಲೇಂಟ್ಸ್ ಬರ್ತಿತ್ತು, ಡಯೇರಿಯಾ ವಾಮಿಟಿಂಗ್ ಉಂಟಂತ. ನಾವು ಎಣಿಸಿದ್ದು ಫುಡ್ ಪಾಯ್ಸನಿಂಗ್ ಅಂತ. ಆಮೇಲೆ ನಿನ್ನೆ ಸಂಜೆ ಗೊತ್ತಾಗಿದ್ದು ಕೊಲೆರಾ ಇರ್ಬೋದು ಅಂತೇಳಿ. ಹಾಸ್ಟೆಲ್ನಲ್ಲಿ ಕಾಲರಾ ಪತ್ತೆ ಹಿನ್ನೆಲೆಯಲ್ಲಿ ಆಹಾರ ಪದಾರ್ಥಗಳನ್ನ ಟೆಸ್ಟ್ಗೊಳಪಡಿಸುವಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗೆ ಬಿಬಿಎಂಪಿ ಪತ್ರ ಬರೆದಿದೆ. ಹೀಗಾಗಿ ಲ್ಯಾಬ್ಗೆ ಆಹಾರ ಪದಾರ್ಥ ರವಾನಿಸಲಾಗಿದೆ. ಅಷ್ಟಕ್ಕೂ ಕಾಲರಾ ಲಕ್ಷಣಗಳೇನು ಅನ್ನೋದನ್ನ ನೋಡಿದ್ರೆ, ಕಾಲರಾ ಬ್ಯಾಕ್ಟೀರಿಯಲ್ ಕಾಯಿಲೆ ಆಗಿದ್ದು ಶ್ವಾಸಕೋಶದಲ್ಲಿ ಬ್ಯಾಕ್ಟೀರಿಯಾ ಸೇರಿಕೊಂಡು ವಾಂತಿ ಶುರುವಾಗುತ್ತೆ. ಇದರ ಜೊತೆ ಅತಿಯಾದ ಭೇದಿಯಾಗುತ್ತೆ. ಭೇದಿ ಹೆಚ್ಚಾದಂತೆ ನೀರಿನ ಕೊರತೆ, ದೇಹದಲ್ಲಿ ನಿರ್ಜಲೀಕರಣ ಆಗುತ್ತೆ. ಬಾಯಿ, ಕಣ್ಣು ಒಣಗೋದು, ಮಾಂಸಖಂಡಗಳ ಸೆಳೆತ, ಸುಸ್ತು, ತಲೆನೋವು ಬರುತ್ತೆ. ಜೊತೆಗೆ ಕೆಲವರಿಗೆ ಜ್ವರ ಕೂಡ ಕಾಣಿಸಿಕೊಳ್ಳುತ್ತೆ. ಸೂಕ್ತ ಚಿಕಿತ್ಸೆ ಪಡೆದಿದ್ರೆ ಸಾವು ಕೂಡ ಸಂಭವಿಸುತ್ತೆ. ಹೀಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಕಾಲರಾ ನಿಧಾನವಾಗಿ ವ್ಯಾಪಿಸುತ್ತಿದೆ. ಹೀಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕಿದೆ. ಬ್ಯೂರೋ ರಿಪೋರ್ಟ್, TV9.